Namaste. Subject Jawahar Navodaya Vidyalaya Entrance Exam Section 2 Mathematics. 250 self-study problems on mathematics. Problem number 70. The rate of increase in the population of a city is 4% every year. If the population of that city in the year 2000 was 75,000, what will be the targeted population of the city in the year 2003? ಸೊ ಒಂದು ಸಿಟಿನಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಏನಾಗ್ತಾ ಇದೆ, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಪರ್ ಇಯರ್ ಅದು ಎವ್ರಿ ಇಯರ್ 4% ಇನ್ಕ್ರೀಸ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ, ಒಂದು ಸಿಟಿನಲ್ಲಿ ಪಾಪ್ಯುಲೇಷನ್ ವರ್ಷಕ್ಕೊಮ್ಮೆ 4% ಇನ್ಕ್ರೀಸ್ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ತಾ ಇದ್ದರೆ 4% ಇನ್ಕ್ರೀಸ್ ಆಗ್ತಾ ಇದೆ. ಸೊ 2000 ಇಯರಲ್ಲಿ ಆ ಸಿಟಿನಲ್ಲಿ, ಒಂದು ಸಿಟಿನಲ್ಲಿ 75,000 ಜನ ಇದ್ದರು. ಪಾಪ್ಯುಲೇಷನ್ ಎಷ್ಟಿತ್ತು ಅಂದರೆ 75,000 ಇದ್ದರು 2000 ಇಯರಲ್ಲಿ. ಈಗ ಅದನ್ನು ನಾವು ಇಟ್ಕೊಂಡ್ರು, ಸೊ 2003ನಲ್ಲಿ ಎಷ್ಟು ಆಗ್ಬೋದು ಪಾಪ್ಯುಲೇಷನ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. 2000 ಇಯರ್ 2000ಅಲ್ಲಿ ಪಾಪ್ಯುಲೇಷನ್ ಇನ್ ದಟ್ ಸಿಟಿ ವಿಲ್ ಬಿ 75,000 ಇತ್ತು. ಗೊತ್ತಾಯ್ತಲ್ಲ, ವಾಸ್. ಇಫ್ ದಿ ಪಾಪ್ಯುಲೇಷನ್ ಆಫ್ ದಟ್ ಸಿಟಿ ಇನ್ ದಿ ಇಯರ್ 2000 ವಾಸ್ 75,000 ಅಂದರೆ 2000ನಲ್ಲಿ 75,000 ಪಾಪ್ಯುಲೇಷನ್ ಇತ್ತು. ಇದೇನಾಗ್ತಾ ಇದೆ, ಎವ್ರಿ ಇಯರ್ 4% ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದರೆ 2003ಗೆ ಎಷ್ಟು ಆಗ್ಬೋದು ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ಲಿ? ಫೈಂಡ್ ಔಟ್ ದಟ್. ಸೊ ಆಪ್ಷನ್ ಎ 75,000, ಆಪ್ಷನ್ ಬಿ 81,120, ಆಪ್ಷನ್ ಸಿ 85,000, ಆಪ್ಷನ್ ಸಿ 84,365. ಸೊ ಇದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಆಗೋದಿಲ್ಲ, ಇದನ್ನು ಕಾಂಪೌಂಡ್ ಗ್ರೋತ್ ಆ ಥರ ತಗೋಬೇಕು. ಗೊತ್ತಾಯ್ತಲ್ಲ. ಸೊ solution for this problem: by using the compound growth formula, P equal to P naught into 1 plus r to the power of n. Okay, where P naught, okay, P naught is the initial population, ಸೊ ಇನಿಷಿಯಲ್ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ 75,000. ಗೊತ್ತಾಯ್ತಲ್ಲ, ಇಂದೇ 2000 ಇಯರಲ್ಲಿ. ಸೊ 75,000. ನೆಕ್ಸ್ಟ್ R is the annual growth rate. R is the annual growth rate. ಸೊ ಎಷ್ಟು ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಹೇಳಿದ್ರೆ, ಆ್ಯನ್ಯುವಲ್ ಅಂದರೆ ಎವ್ರಿ ಇಯರಲ್ಲಿ ತಗೋತಾ ಇರೋದು. ಸೊ 4%. ಅದರ್ವೈಸ್ 4 ಡಿವೈಡೆಡ್ ಬೈ 100. ಸೊ ಇಲ್ಲಿ 00 ಇದೆ. 00 ಅಂತಂದರೆ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಸೊ 2 ಡಿಜಿಟ್ಸ್ ಬರಿಬೇಕು. ಸೊ 0 ಮತ್ತು 4 2 ಡಿಜಿಟ್ಸ್. ಸೊ 00 ಇದೆ ಇಲ್ಲಿ ಡಿನಾಮಿನೇಟ್ರಲ್ಲಿ ಅಂತ ಹೇಳಿದ್ರೆ, ನ್ಯೂಮರೇಟರಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ರೈಟ್ ಇಟ್ 2 ಡಿಜಿಟ್ಸ್. ಓಕೆ, ಡೆಸಿಮಲ್ ಪಾಯಿಂಟ್ ದ ಲೆಫ್ಟ್ ಸೈಡ್ 0. ಸೊ 0.04 ಅಂತ. ನೆಕ್ಸ್ಟ್ n is the number of years, ಎಷ್ಟು 3 years. ಗೊತ್ತಾಯ್ತಲ್ಲ, 3 years. ಹೇಗಪ್ಪ ಅಂತ ಹೇಳಿದ್ರೆ
from 2000 to 2003. 2000, 2001, 2, 3. ಓಕೆ 2003. ಈಗ ಕ್ಯಾಲ್ಕುಲೇಷನ್ ಮಾಡಬೇಕು. ಇದನ್ನೆಲ್ಲ ಇವಾಗ ನಾವೇನು ಮಾಡೋಣ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಗೊತ್ತಾಯ್ತಲ್ಲ, ಸಬ್ಸ್ಟಿಟ್ಯೂಟ್ ದೀಸ್ ಇನ್ ದಿಸ್ ಫಾರ್ಮುಲಾ. ಓಕೆ, ಸೊ ಪಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈಕ್ವಲ್ ಟು ಪಿ ನಾಟ್ ಇಸ್ 75,000 into 1 plus 0.04 to the power of n is 3 years. So this is equal to 75,000 ಆಗೆ ಇರಲಿ, into 1 plus 0.04 is 1.04 to the power of 3. ಓಕೆ, ಸೊ ಇದನ್ನು ಫೈಂಡ್ ಔಟ್ ಮಾಡಿದರೆ 75,000 into 1.124864 ಅಂತ ಬರುತ್ತೆ ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್. ಗೊತ್ತಾಯ್ತಲ್ಲ, ಅಥವಾ 1.04 3 times ಮಲ್ಟಿಪ್ಲಿಕೇಶನ್ ಮಾಡಿದರೆ ಇಷ್ಟು ಬರುತ್ತೆ. ಓಕೆ, ಸೊ ಮಾಡೋಣ. 1.04 ಅಲ್ವಾ, ಸೊ 1.04 ಇಂಟು 1.04. 4 4s 16ಗೆ 6, 1 4 1s 4. ಸೊ 0 ಅಂದರೆ ಆಲ್ ಆರ್ ಝೀರೋಸ್. 1 4s 4, 1 0 0, 1 1s 1, 6 1 4 4 8 0 1, 1 2 3 4. ಗೊತ್ತಾಯ್ತಲ್ಲ, ಹೇಗೆ ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟಿಗೆ ಸ್ಟಾಪ್ ಮಾಡಬೇಕು. ಸೊ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಇಲ್ಲಿ 2 ಡಿಜಿಟ್ಸ್ ಇದೆ. ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ಸ್ ಹಿಯರ್ 2 ಡಿಜಿಟ್ಸ್, ಟೋಟಲಿ 4 ಡಿಜಿಟ್ಸ್ ಇದೆ. 4 ಡಿಜಿಟ್ಸ್ ಅಂದರೆ 1 2 3 4. ಸೊ 4 ಈ ಕಡೆಯಿಂದ ಬರಬೇಕು, ಫ್ರಮ್ ರೈಟ್ ಟು ಲೆಫ್ಟ್ ಕೌಂಟ್ ಮಾಡ್ಕೊಂಡು ಬರಬೇಕು. ಸೊ 4 ಡಿಜಿಟ್ಸ್ ಆಯ್ತಲ್ಲ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ಎಗೇನ್ ಮಲ್ಟಿಪ್ಲೈ ವಿತ್ 1.04, ಯಾಕಂದರೆ ಅದು 1.04 ಟು ದ ಪವರ್ ಆಫ್ 3 ಅಂತ ಇರೋದು, ಹಾಗಾಗಿ 4 6 24. ಗೊತ್ತಾಯ್ತಲ್ಲ, 4 ಟು ಕ್ಯಾರಿ, 4 1s 4, 4 + 2 is 6, 4 8s 32ಗೆ 2 3, 4 1s 4. ನೆಕ್ಸ್ಟ್ 0 0 0 0 0 0. ನೆಕ್ಸ್ಟ್ 1 6 6, 1 1s 1, 1 8s 8, 1 0 0 1 1. 4 6, 6 + 2 is 8, 3 + 1 is 4, 8 + 4 is 12ಗೆ 2, 1 ಕ್ಯಾರಿ 1. ಸೊ 1 ಇಲ್ಲಿ ಎಷ್ಟಿದೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟು, 1 2 3 4 ಇದೆ. ಇಲ್ಲಿ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ 2 ಇದೆ. 4 + 2 is 6, 1 2 3 4 5 6. ಸೊ ಇಲ್ಲಿ ಇಡಬೇಕು 1.124864 ಅಂತ. ಓಕೆ, ಇವಾಗ ಎಷ್ಟು ಬರುತ್ತೆ ಇಲ್ಲಿ, ಪಿ ಈಕ್ವಲ್ ಟು 75,000 ಮಲ್ಟಿಪ್ಲೈ ವಿತ್ 1.124864 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಗೊತ್ತಾಯ್ತಲ್ಲ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಎಷ್ಟು, 75 ಅಲ್ವಾ. ಇದನ್ನು ಹೀಗೂ ಮಾಡ್ಬೋದು, ಈಸಿ ಮೆಥಡ್ ಅಂದರೆ 75000 ಮಲ್ಟಿಪ್ಲೈ ವಿತ್ 1. ಇಲ್ಲಿ 3 zeros ಇದೆ, ಇಲ್ಲಿ ನಾವೇನು ಮಾಡೋಣ, 3 zeros ಹಾಕಿದರೆ ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಏನಾಗ್ತದೆ, 1 2 3 ಇಲ್ಲಿಗೆ ಬರಬೇಕು. 1124.864. ಸೊ 3 zeros ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು 75 ಮಲ್ಟಿಪ್ಲೈ ವಿತ್ 1124.864 ಮಲ್ಟಿಪ್ಲೈ ಮಾಡಬೇಕು ಇದನ್ನು. ಓಕೆ, ಸೊ ಎಷ್ಟು ಬರುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ 1124.864 ಮಲ್ಟಿಪ್ಲೈ ವಿತ್ 75. ಸೊ 5 4s 20ಗೆ 0 ಟು ಕ್ಯಾರಿ, 5 6 30, 30 + 2 is 32ಗೆ 2 3 ಕ್ಯಾರಿ, 5 8s 40, 40 + 3 is 40 + 3 is 43ಗೆ 3 4 ಕ್ಯಾರಿ, 5 4s 20, 20 + 4 is 24ಗೆ 4 2 ಕ್ಯಾರಿ, 5 2s 10, 10 + 2 is 12ಗೆ 2 1 ಕ್ಯಾರಿ, 5 1s 5, 5 + 1 is 6, 5 1s 5. ನೆಕ್ಸ್ಟ್ 7.
7 42 get 2 4 carry. Okay, 56 plus 4 is 60 get 0 6 carry. Okay, 6 carry. 7 4s are 28. 28 plus 6, 28 plus 6 is 34 get 4 3 carry. 7 2s are 14. 14 plus 3 is 17 get 7 1 carry. 7 1s are 7. 7 plus 1 is 8 7. So 0 0 1 6 4 6 13 get 3 1 carry. 14 get 4 1 carry. Okay, so matilli after the decimal point 3 digits 1 2 3. So ಅಲ್ಲಿಗೆ 84364.6 ಅಂತ ಇದೆ, ಗೊತ್ತಾಯ್ತಲ್ಲ. 84364.6 84364.6. ಸೊ ಅದನ್ನು P ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ, ಇದು 84,364.6 ಅಂತ ಹೇಳಿದ್ರೆ 84,365. ಓಕೆ, ಹೋಲ್ ನಂಬರಲ್ಲಿ ಬರೀಬೇಕು, ಇದು ಡೆಸಿಮಲ್ ಪಾಯಿಂಟ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಇದನ್ನು ಹೋಲ್ ನಂಬರಲ್ಲಿ ಬರೀಬೇಕು. ಸೊ ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Option D is the correct answer. Okay, thank you so much.